ಎಲ್ರಿಗೂ ಹಾಯ್, ವೆಲ್ಕಮ್ ಟು ಅನುಗೌಡ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ, ಆದ್ದರಿಂದ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಡುಗೆನ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಇವತ್ತು ನಾನು ನಿಮಗೆ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಹಾಲು, ಏಲಕ್ಕಿ, ಸಕ್ಕರೆ, ಜಾಮೂನ್ ಪುಡಿ, ಎಣ್ಣೆ. ಮೊದಲೀಗ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ. ಅದಕ್ಕೆ ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು, ಅಂದರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೊಬೋದು. ನನಗೆ ಸ್ವೀಟ್ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಬಾಯ್ಲ್ ಮಾಡೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದು ಜಾಸ್ತಿ ಏನು ಪಾಕ ಬರೋದು ಬೇಡ, ಒಂದೇಳೆ ಪಾಕ ಬರಬೇಕು. ನೋಡಿ, ಒಂದೇಳೆ ಪಾಕ ಬಂದಿದೆ, ಚೆನ್ನಾಗಿ ಕುದೀತಿದೆ ಆಲ್ರೆಡಿ. ಒಂದೇಳೆ ಪಾಕ ಬಂದಾಗಿದೆ. ಇದನ್ನು ನಾವು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೀಗ ಏಲಕ್ಕಿ ಹಾಕ್ತಿದ್ದೀನಿ. ಏಲಕ್ಕಿ ಹಾಕಿ ಒಂದು ರೌಂಡ್ ಚೆನ್ನಾಗಿ ತಿರುಗಿಸೋಣ, ಏಕೆಂದರೆ ಏಲಕ್ಕಿ ಎಲ್ಲ ಇದಾಗಬೇಕಲ್ವ. ಅದಕ್ಕೆ ಈಗ ನಾನು ಒಂದು ತಟ್ಟೆಗೆ ಜಾಮೂನ್ ಪೌಡರ್ನ ಹಾಕೊತಾ ಇದ್ದೀನಿ. ಇಲ್ಲಿ ನಾನು MTR ಜಾಮೂನ್ ಪುಡಿ ತಗೊಂಡಿದ್ದೀನಿ. 2 ಪ್ಯಾಕ್ಸ್ ಆಫ್ ಜಾಮೂನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಪೂರ್ತಿಯಾಗಿ ಹಾಕಾದ್ಮೇಲೆ ಒಂದ್ಸಲ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ, ಏಕೆಂದರೆ ಗಂಟು ಇರಬಾರ್ದಲ್ಲ. ಅದಕ್ಕೆ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ. ಹಾರದ್ಮೇಲೆ ಹಾಕೊತಾ ಇದ್ದೀನಿ. ಇದನ್ನು ಪೂರ್ತಿ ಹಾಕ್ಕೊಂಡು ಈಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಕಲಿಸ್ಕೊಳ್ಳೋಣ. ಹಿಟ್ಟು ಪೂರ್ತಿ ತೆಳುವಾಗಬಾರ್ದು, ಅದರಿಂದ ಜಾಸ್ತಿ ತೆಳುಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ನೋಡಿ, ಈ ಥರ ಇರಬೇಕು, ಅಂದರೆ ಜಾಸ್ತಿ ತೆಳುಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ, ಏಕೆಂದರೆ ಕೈಗೆ ಅಂಟಬಾರ್ದಲ್ಲ. ಅದಕ್ಕೆ ಕಲಿಸುವಾಗ ಕೈಗೆ ಅಂಟುತ್ತಲ್ಲ, ಅದರಿಂದ ಆಯಿಲ್ ಹಾಕಿದ್ರೆ ಅಷ್ಟು ಜಾಸ್ತಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಕಲಿಸ್ಕೊಬೇಕು. ಈಗ ಇದನ್ನು ಪೂರ್ತಿಯಾಗಿ ಕಲಿಸ್ಕೊಂಡು ಈಗ ಇದರಿಂದ ಸ್ವಲ್ಪನೇ ತಗೊಂಡು ರೌಂಡ್ ಮಾಡ್ಕೊಳ್ಳೋಣ ನೀಟಾಗಿ. ರೌಂಡ್ಗೆ ಏನಂದರೆ ಒಂದು ಚೂರು ಲೈನ್ ಇಲ್ದಂಗೆ ಈ ಥರ ರೌಂಡ್ ಮಾಡ್ಕೊಬೇಕು. ಎಲ್ಲ ಈ ಥರ ರೌಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಎಲ್ಲ ಹಿಟ್ಟನ್ನು ರೌಂಡ್ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡ್ಕೊಂಡ್ಮೇಲೆ ಈಗ ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಏನು ಬೇಡ, ಅದು ಜಾಮೂನ್ ಮುಳುಗೋಷ್ಟು ಹಾಕೊಂಡ್ರೆ ಸಾಕು. ನೋಡಿ, ಆಲ್ರೆಡಿ ಹಾಕಿದ್ದೀನಿ. ಒಂದೊಂದೇ ಹಾಕಿ ಈ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೊಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ನೋಡಿ, ಪೂರ್ತಿಯಾಗಿ ಬ್ರೌನ್ ಆಗಿದೆ. ಹಂಗಂತ ಜಾಸ್ತಿ ಸೀದಿಸ್ಲೂಬಾರ್ದು. ಸ್ಟವ್ ಜಾಸ್ತಿ ಇದ್ದರೆ, ಫ್ಲೇಮ್ ಜಾಸ್ತಿ ಇದ್ದರೆ ಜಾಸ್ತಿ ಸೀದೋಗ್ಬಿಡುತ್ತೆ. ಈ ರೀತಿ ಎಲ್ಲನೂ ಕೂಡ ಮಾಡ್ಕೊಳ್ಳೋಣ. ಈಗಾಗಲೇ ಎಲ್ಲ ಉಂಡೆಗಳನ್ನು ಈ ರೀತಿ ಬೇಯಿಸ್ಕೊಂಡಾಗಿದೆ. ನೋಡಿ, ಒಳಗಡೆ ಎಲ್ಲ ಬೆಂದಿದೆ. ಈಗ ಇದನ್ನು ಆವಾಗಲೇ ಕಾಯಿಸಿ ಇಟ್ಕೊಂಡಿದ್ದ ಪಾಕಕ್ಕೆ ಆರಿದೆ. ಅದಕ್ಕೀಗ ಒಂದೊಂದೇ ಹಾಕೋಣ. ಎಲ್ಲ ಉಂಡೆ ಹಾಕಾದ್ಮೇಲೆ ಒಂದು ರೌಂಡ್ ಎಲ್ಲ ತಿರುಗಿಸೋಣ, ಪಾಕ ಎಲ್ಲದಕ್ಕೂ ಅಂಟ್ಕೊಳ್ಳಿ ಅಂತ ಅಷ್ಟೇ. ಅಂಟ್ಕೊಂಡಾದ್ಮೇಲೆ ಇದನ್ನು 2 to 3 hours ಬಿಡೋಣ. ಹಂಗೆ ನೋಡಿ, 3 to 4 hours ಬಿಟ್ಮೇಲೆ ಚೆನ್ನಾಗಿ ನೆಂದಿದೆ ಜಾಮೂನೆಲ್ಲ. ಇದನ್ನು ಫ್ರೀಸರ್ಗಿಟ್ರು ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.